ಇದು ಇಲ್ಲಿಗೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಶಿವಸೇನೆ ಶರದ್ ಪವಾರ್ ಬಣ, ಅವರಿಗೆ 8 ಜನ ಎಂ ಪಿಗಳಿದ್ದಾರೆ. ಆ 8 ಜನರಲ್ಲಿ 5 ಜನ NCP ಶರದ್ ಪವಾರ್ ಬಣ, NCP ಶರದ್ ಪವಾರ್ ಬಣ. ಅದನ್ನು ಬಿಟ್ಟು NCP ಜೊತೆಗೆ ಅಂದರೆ ಅಜಿತ್ ಪವಾರ್ ಯಾವಾಗ NCPನ ಹೊಡ್ಕೊಂಡು 2/3 MLAಗಳನ್ನು ಕರ್ಕೊಂಡು ಹೋದ್ರಲ್ಲ, ಅವ್ರದ್ದೇ ಒರಿಜಿನಲ್ NCP ಅಂತಾಗಿದೆ. ಅವ್ರ ಜೊತೆಗೆ ಹೋಗಿ ಸೇರ್ಕೋತಾರಂತೆ. ಹಾಕ್ಕೊಳ್ಳಿ ನೀವು ಲೆಕ್ಕ. ಪಶ್ಚಿಮ ಬಂಗಾಳದಿಂದ 20, ಮಹಾರಾಷ್ಟ್ರದಿಂದ ಇಲ್ಲಿ 6, ಇದೂ ಸುದ್ದಿ ನಿಜ ಆದರೆ ಅವ್ರದ್ದೊಂದು 5, ಸಮಾಜವಾದಿ ಪಕ್ಷದ 22 ಸಂಸದರ ಬಗ್ಗೆ ಸಂಶಯಗಳಿದ್ದಾವೆ, ಅವ್ರದ್ದು. ಹಾಕೊಳ್ಳಿ ಲೆಕ್ಕ. NDAಗೆ ಬೆಂಬಲ ಘೋಷಿಸಲಿರುವವರ ಸಂಖ್ಯೆ ಇದು. ಅಭಿಷೇಕ್ ಬ್ಯಾನರ್ಜಿ ನಮ್ಮ ಪಕ್ಷ ಬಿಟ್ಟು ನಿಮ್ಮನ್ನು ಬೆಂಬಲಿಸಿರುವ, ನಿಮ್ಮನ್ನಂದರೆ NDAನ ಬೆಂಬಲಿಸಿರುವ 20 ಜನರ ಪತ್ರಕ್ಕೆ ಯಾವುದೇ ಮಾನ್ಯತೆ ಕೊಡಬಾರ್ದು ಅಂತ ಹೋಗಿ ಓಂ ಬಿರ್ಲಾ ಅವ್ರನ್ನ ಭೇಟಿ ಆದರಂತೆ. ಅವ್ರನ್ನ ಕರೆಸಿ ಮಾತಾಡ್ತೀನಪ್ಪ ಆಮೇಲೆ ನೋಡೋಣ ಅಂಥೇಳಿ ಓಂ ಬಿರ್ಲಾ ಅವ್ರು ಕಳಿಸಿದಾರಂತೆ. ಈಗ ಶರದ್ ಪವಾರ್ರಿಗೆ ಈ ವಯಸ್ಸಿನಲ್ಲಿ ಶುರುವಾಗಿದೆ ಎಂ ಪಿಗಳ ಜೊತೆಗೆ ಉಳಿತಾರೋ ಇಲ್ವೋ ಅಂತ. 8 ಜನರ ಪೈಕಿ 5 ಜನ ಹೋದರೆ ಅದು 2/3 ಆಯಿತು. ಅದು 2/3 ಆಯಿತು. ಇದಕ್ಕೇನಬೇಕು? ಏನಂತೀರಿ? ನಾನು ಹೇಳೋದು ಯಾವಾಗಲೂ ಮಾನದಂಡ ಒಂದು ಫಿಕ್ಸ್ ಆಗಬೇಕು. ಆ ಮಾನದಂಡದೊಳಗೆ ಎಲ್ಲ ಕೇಸ್ಗಳು ಬಂದುಬಿಡ್ಬೇಕು ಅಂತ. ನೀವು ಇಲ್ಲಿ ನಡೀತಾ ಇರುವ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ, ತೋಳಬಲ, ಹಣಬಲ ಬಳಸಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವುದಾದರೆ ಕರ್ನಾಟಕಕ್ಕೂ ಆ ಮಾನದಂಡ ಅಪ್ಲೈ ಮಾಡಿ. ಇಲ್ಲಿ ನಿನ್ನೆ ವಿಧಾನ ಪರಿಷತ್ ಚುನಾವಣೆಯ ಗೆಲುವಿನ ನಂತರ ಪ್ರೆಸ್ ಮೀಟ್ ಆಯಿತು. DK ಶಿವಕುಮಾರ್ ಅವರು ಅಂತೂ ಹೇಳೇಬಿಟ್ರು. ಯಾರು ಓಟ್ ಹಾಕಿದ್ರು, ಯಾಕೆ ಓಟ್ ಹಾಕಿದ್ರು ಗೊತ್ತಾಗಲಿಲ್ಲಪ್ಪ ನಮಗೆ ಅಂದರು. ಬಟ್ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನಂದರು, ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಅಭಿವೃದ್ಧಿ, ನಾವು ಕೊಡ್ತಾ ಇರುವ ಗ್ಯಾರಂಟಿಗಳನ್ನು ನೋಡಿ ವಿರೋಧ ಪಕ್ಷದ ಶಾಸಕರುಗಳು ಕೂಡ ಮನಸೋತು ನಮಗೆ ಓಟ್ ಹಾಕಿಬಿಟ್ಟಿದ್ದಾರೆ ಅಂತ. ಅಲ್ಲಿ ಕೂತ್ಕೊಂಡು BJP ಅವರು ಅದನ್ನೇ ಅಂತಾರೆ. ಮೋದಿ, ಅಮಿತ್ ಶಾ, ಕೇಂದ್ರ ಸರ್ಕಾರ ನಡೆಸ್ತಾ ಇರುವ ಅಭಿವೃದ್ಧಿಯನ್ನು ನೋಡಿ ವಿರೋಧ ಪಕ್ಷದ ಸಂಸದರುಗಳು ಎಷ್ಟು ಮರಳಾಗಿಬಿಟ್ಟಿದ್ದಾರೆ ಅಂದರೆ ಹೋಲ್ಸೇಲಾಗಿ ಎದ್ದೆದ್ದು ನಮ್ಮ ಕಡೆ ಬರ್ತಿದ್ದಾರೆ ಅಂತ ಅವರು ಹೇಳ್ತಾರೆ. ಇದು ಹಿಂಗೆ ನಡ್ಕೊಂಡು ಹೋಗೋದು. ತತ್ವ, ಸಿದ್ಧಾಂತ, ಎಥಿಕ್ಸು ಅವೆಲ್ಲ ರಾಜಕಾರಣದಲ್ಲಿ ಹಿಂದೆ ಯಾವತ್ತೋ ಬಳಕೆ ಆಗ್ತಾ ಇದ್ದ ಶಬ್ದಗಳಷ್ಟೇ. ಆ ಆತ್ಮಸಾಕ್ಷಿಯ ಮತ ಅನ್ನುವ ಶಬ್ದಕ್ಕೂ ಒಂದು ಶ್ರದ್ಧಾಂಜಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.